ನಮಸ್ಕಾರ. ನಮ್ಮೊಳಗಿನ ಕ್ರಾಂತಿಗೆ ಒಂದು ನೀಲನಕ್ಷೆಯನ್ನ ಇವತ್ತು ನೋಡೋಣ. ನಮ್ಮ ಯೋಚನೆಗಳೇ ನಮ್ಮ ವ್ಯಕ್ತಿತ್ವವನ್ನ ರೂಪಿಸೋ ಶಿಲ್ಪಿಗಳು ಅನ್ನೋದು ಇದರ ಮೂಲ. ಅಂದ್ರೆ ನಾವು ಯಾರು ಆಗ್ಬೇಕು ಅಂತಿದ್ದೀವೋ ಅವರ ತರಾನೇ ಯೋಚನೆ ಮಾಡೋಕ್ ಶುರು ಮಾಡಿದ್ರೆ ನಮ್ಮ ಜೀವನದ ದಿಕ್ಕೇ ಬದಲಾಗತ್ತೆ. ಬನ್ನಿ, ಈ ಬದಲಾವಣೆಯ ಹಾದಿಯನ್ನ ಒಟ್ಟಿಗೆ ಕಂಡುಹಿಡಿಯೋಣ. ಜೀವನದಲ್ಲಿ ಏನಾದ್ರೂ ದೊಡ್ಡ ಬದಲಾವಣೆ ಮಾಡಬೇಕು ಅಂತ ಹೊರಟಾಗ ಏನೋ ಒಂದು ಸರಿ ಹೋಗ್ತಿಲ್ಲ, ಎಲ್ಲೋ ಸಿಕ್ಕಕೊಂಡ್ ಹಾಗೆ ಅನ್ಸಿದ್ಯಾ? ಇದು ತುಂಬಾನೇ ಸಹಜ. ಯಾಕಂದ್ರೆ ನಾವು ಹಳೆಯ ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಂಡು ಹೊಸ ರಿಸಲ್ಟ್ಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಮೂಲ ಲೇಖನದಲ್ಲಿ ಇದನ್ನ ಆಂತರಿಕ ಅಸಂಗತತೆ ಅಂತ ಕರೀತಾರೆ. ಈ ಸಮಸ್ಯೆಯ ಆಳದಲ್ಲಿ ಏನಿದೆ ಗೊತ್ತಾ? ನಮ್ಮನ್ನ ಆಳೋ ಒಂದು ಹಳೆಯ, ನಮಗೂ ಗೊತ್ತಿಲ್ಲದ ಒಂದು ಇನ್ನರ್ ಕೋಡ್. ಇದನ್ನ ಒಂದು ಹಳೆ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ಗೆ ಹೋಲಿಸ್ಬೋದು. ಅದರ ಮೇಲೆ ಹೊಸ ಪವರ್ಫುಲ್ ಸಾಫ್ಟ್ವೇರ್ ಹಾಕಿದ್ರೆ ಅದು ಖಂಡಿತ ಫೇಲ್ ಆಗುತ್ತೆ. ನಮ್ಮ ಜೀವನವೂ ಹಾಗೇನೆ ಅಲ್ವಾ? ಸರಿ, ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಏನು? ಇಲ್ಲಿದೆ ಒಂದು ಅತ್ಯಂತ ಶಕ್ತಿಶಾಲಿಯಾದ ಐಡಿಯಾ. ನಮ್ಮ ಮನಸ್ಸೇ ನಿರ್ಮಾಪಕ. ಇದು ನಾವು ಯೋಚನೆ ಮಾಡೋ ರೀತಿನೇ ಬುಡಮೇಲ್ ಮಾಡೋ ಶಕ್ತಿ ಹೊಂದಿದೆ. ಸಾಮಾನ್ಯವಾಗಿ ನಾವು ನಮ್ಮ ಮನಸ್ಸು ಅಂದ್ರೆ ವಾಸ್ತವವನ್ನ ಪ್ರತಿಬಿಂಬಿಸೋ ಒಂದು ಕನ್ನಡಿ ಅಂತ ಅಂದ್ಕೊಳ್ತೀವಿ. ಆದ್ರೆ ಸತ್ಯ ಏನಂದ್ರೆ ಮನಸ್ಸು ಕೇವಲ ವಾಸ್ತವವನ್ನ ತೋರಿಸೋ ಕನ್ನಡಿಯಲ್ಲ. ಅವು ವಾಸ್ತವದ ನಿರ್ಮಾಪಕರು. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ತುಂಬಾನೇ ಪವರ್ಫುಲ್ ಮಾತು. ನಮ್ಮ ಮನಸ್ಸು ಜಗತ್ತನ್ನ ಬರೀ ನೋಡೋದಿಲ್ಲ, ಅದು ನಮ್ಮ ಅನುಭವದ ಜಗತ್ತನ್ನೇ ಸೃಷ್ಟಿಸುತ್ತೆ. ಅಂದ್ರೆ ಇದರರ್ಥ ನಮ್ಮ ಮನಸ್ಸನ್ನ ನಾವು ರೀವೈರ್ ಮಾಡಬಹುದು, ನಮಗೆ ಬೇಕಾದ ಹಾಗೆ ಬದಲಾಯಿಸಬಹುದು. ಈ ಐಡಿಯಾವನ್ನ ನಾವು ಒಪ್ಕೊಂಡ್ರೆ ನಮ್ಮ ಇರುವಿಕೆಯಲ್ಲೇ ಒಂದು ದೊಡ್ಡ ಬದಲಾವಣೆ ಸಾಧ್ಯ. ನಾವು ಕೇವಲ ಪ್ರತಿಕ್ರಿಯಿಸೋದ್ರಿಂದ, ರಿಯಾಕ್ಷನಿಂದ, ಅರಿವಿನಿಂದ ಸ್ಪಂದಿಸೋದಕ್ಕೆ, ರಿಸ್ಪಾನ್ಸ್ಗೆ ಬದಲಾಗ್ತೀವಿ. ಗುರಿ ಇಲ್ದೆ ಅಲೆಯೋದ್ರಿಂದ, ಡ್ರಿಫ್ಟ್, ನಮ್ಮ ಬದುಕನ್ನ ನಾವೇ ವಿನ್ಯಾಸ ಮಾಡೋದಕ್ಕೆ, ಡಿಸೈನ್, ಗೊಂದಲದಿಂದ ಸ್ಪಷ್ಟತೆಗೆ, ಕೊಹೆರೆನ್ಸ್, ಮತ್ತು ಬೇರೆಯವರನ್ನ ಅನುಕರಿಸೋದ್ರಿಂದ, ಇಮಿಟೇಷನಿಂದ ನಮ್ಮದೇ ಆದ ಸ್ವಂತಿಕೆಗೆ, ಒರಿಜಿನಾಲಿಟಿಗೆ ಸಾಕ್ತೀವಿ. ಹಾಗಾದ್ರೆ ಈ ಹೊಸ ಮನಸ್ಥಿತಿಯನ್ನ ಕಟ್ಟೋದು ಹೇಗೆ? ನಮ್ಮ ಮನಸ್ಸನ್ನ ರೀವೈರ್ ಮಾಡಕ್ಕೆ ಸಹಾಯ ಮಾಡುವ 3 ಮುಖ್ಯವಾದ ಮಾನಸಿಕ ನಿಯಮಗಳ ನೀಲನಕ್ಷೆಯನ್ನ ಈಗ ಒಂದೊಂದಾಗಿ ನೋಡೋಣ. ಮೊದಲನೇದು ವ್ಯಕ್ತಿತ್ವದ ಪ್ರಾಧಾನ್ಯತೆಯೇ ನಿಯಮ. ಇದರ ಮೂಲ ತತ್ವ ತುಂಬಾನೇ ಸಿಂಪಲ್. ನಮ್ಮ ನಡವಳಿಕೆಗಿಂತ ನಮ್ಮ ವ್ಯಕ್ತಿತ್ವವೇ ಮೊದಲು. ಅಂದ್ರೆ ನಮ್ಮ ಕೆಲಸಗಳು ನಾವು ನಮ್ಮ ಬಗ್ಗೆ ಏನು ಅಂದ್ಕೊಂಡಿದ್ದೇವೋ ಅದರ ಪ್ರತಿಫಲನ ಅಷ್ಟೇ. ಒಬ್ರು ತಮ್ಮನ್ನ ಯಾರು ಅಂತ ಆಳವಾಗಿ ನಂಬಿರ್ತಾರೋ ಅವರ ಕೆಲಸಗಳ ಗಡಿಗಳು ಅಲ್ಲೇ ನಿಗದಿಯಾಗುತ್ತೆ. ಹಾಗಾದ್ರೆ ನಾವು ಯಾರು ಅಂತ ನಮಗೆ ನಾವೇ ಹೇಳ್ಕೊಳ್ಳೋ ಕಥೆ ಯಾವುದು? ಅದು ನಮ್ಮನ್ನ ಮುಂದೆ ತಳ್ತಾ ಇದೆಯಾ ಅಥವಾ ಹಿಂದೆ ಇಳಿತಾ ಇದೆಯಾ? ಇಲ್ಲಿರೋ ಉದಾಹರಣೆ ನೋಡಿ. ನಾನು ಒಂದು ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಬಯಕೆ ಹೇಳೋ ಬದಲು ನಾನು ಮೌಲ್ಯವನ್ನ ಸೃಷ್ಟಿಸೋ ಒಬ್ಬ ಉದ್ಯಮಿ ಅಂತ ನಮ್ಮ ವ್ಯಕ್ತಿತ್ವವನ್ನೇ ಘೋಷಿಸ್ಕೊಡೋದು. ನಾನು ಧ್ಯಾನ ಮಾಡ್ಬೇಕು ಅನ್ನೋ ಬದಲು ನಾನು ಆಂತರಿಕ ಶಾಂತಿಗೆ ಆದ್ಯತೆ ನೀಡೋ ವ್ಯಕ್ತಿ ಅಂತ ಭಾವಿಸೋದು. ಇದು ಬಯಕೆಯಿಂದ ಇರುವಿಕೆಗೆ ಬದಲಾಗೋ ಒಂದು ಪವರ್ಫುಲ್ ಪ್ರಕ್ರಿಯೆ. ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ? ಮೊದಲು ಏನು ಮಾಡ್ಬೇಕು ಅಂತ ಯೋಚಿಸೋ ಬದಲು ಯಾರು ಆಗ್ಬೇಕು ಅಂತ ನಿರ್ಧರಿಸಿ. ಆ ಹೊಸ ವ್ಯಕ್ತಿತ್ವಕ್ಕೆ ಸಪೋರ್ಟ್ ಮಾಡೋ ಚಿಕ್ಕ ಚಿಕ್ಕ ಕೆಲಸಗಳನ್ನ ಪ್ರತಿದಿನ ಮಾಡಿ. ನಮ್ಮ ನಡವಳಿಕೆ ಆ ವ್ಯಕ್ತಿತ್ವದ ಒಂದು ಸಹಜ ಅಭಿವ್ಯಕ್ತಿಯಾಗಬೇಕೇ ಹೊರತು ಅದನ್ನ ಗಳಿಸೋಕೆ ಮಾಡೋ ಪ್ರದರ್ಶನ ಆಗಬಾರ್ದು. ಈಗ ನಾನು ಹೀಗೆ ಅಂತ ಗಟ್ಟಿಯಾಗಿ ಹೇಳ್ಕೊಳ್ಳೋದ್ರಿಂದ ಆ ಹೊಸ ವ್ಯಕ್ತಿತ್ವ ನಮ್ಮಲ್ಲಿ ಬೇರೂರಲ್ ಶುರುವಾಗತ್ತೆ. ಈಗ 2ನೇ ನಿಯಮಕ್ಕೆ ಬರೋಣ. ಪರಿಸರ ವಿನ್ಯಾಸದ ನಿಯಮ. ಇದರ ಮೂಲ ತತ್ವ ಕೇಳೋಕೆ ಸ್ವಲ್ಪ ಕಠಿಣ ಅನಿಸಬಹುದು. ನಾವು ನಮ್ಮ ಗುರಿಗಳ ಮಟ್ಟಕ್ಕೆ ಏರೋದಿಲ್ಲ, ಬದಲಿಗೆ ನಮ್ಮ ಪರಿಸರದ ಸಾಮರ್ಥ್ಯದ ಮಟ್ಟಕ್ಕೆ ಇಳಿತೀವಿ. ಇದು ತುಂಬಾನೇ ಆಳವಾದ ಮಾತು. ನಮ್ಮ ಇಚ್ಛಾಶಕ್ತಿಗಿಂತ ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ನಮ್ಮ ಯಶಸ್ಸನ್ನ ಹೆಚ್ಚು ನಿರ್ಧರಿಸುತ್ತೆ. ಅದಕ್ಕೇನೆ ಕೇವಲ ಶಿಸ್ತಿಗಿಂತ ವಿನ್ಯಾಸವೇ ಹೆಚ್ಚು ಪರಿಣಾಮಕಾರಿ. ಅಂದ್ರೆ ನಮ್ಮ ಇಚ್ಛಾಶಕ್ತಿಯ ಮೇಲಷ್ಟೇ ಡಿಪೆಂಡ್ ಆಗೋ ಬದಲು ನಮ್ಮ ಪರಿಸರವನ್ನೇ ನಮ್ಗೆ ಸಪೋರ್ಟಿವ್ ಆಗಿ ಡಿಸೈನ್ ಮಾಡೋದು ಸ್ಮಾರ್ಟ್ ವರ್ಕ್. ಇದರಿಂದ ನಮ್ಮನ್ನ ನಾವೇ ಪುಷ್ ಮಾಡೋದು ಕಡಿಮೆ ಆಗಿ ಸಹಜವಾಗಿ ಒಳ್ಳೆ ಅಭ್ಯಾಸಗಳು ಬೆಳೆಯುತ್ತೆ. ಒಮ್ಮೆ ನಮ್ಮ ಸುತ್ತ ಕಣ್ಣಾಯಿಸಿ ನೋಡಿ, ನಮ್ಮ ಪರಿಸರ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಿದ್ಯಾ ಅಥವಾ ಅಡ್ಡಿ ಮಾಡ್ತಿದ್ಯಾ? ಹಾಗಾದ್ರೆ ನಮ್ಮ ಪರಿಸರವನ್ನ ರೂಪಿಸೋದು ಹೇಗೆ? ನಮ್ಮ ಡಿಜಿಟಲ್ ಆಹಾರವನ್ನ ಚೆಕ್ ಮಾಡಿ. ನೆಗೆಟಿವಿಟಿ ತುಂಬುವ ಆಪ್ಗಳನ್ನ ತೆಗೆದುಹಾಕಿ, ಸ್ಫೂರ್ತಿ ಕೊಡೋ ವ್ಯಕ್ತಿಗಳನ್ನ ಫಾಲೋ ಮಾಡಿ. ನಮ್ಮ ಸಂಬಂಧಗಳನ್ನ ಸರಳಗೊಳಿಸಿ. ನಮ್ಮ ಮೌಲ್ಯಗಳನ್ನ ಗೌರವಿಸೋ, ನಮ್ಮನ್ನ ಮೇಲೆತ್ತೋ ಜನರ ಜೊತೆ ಹೆಚ್ಚು ಸಮಯ ಕಳೆಯಿರಿ.
ಕೆಟ್ಟ ಅಭ್ಯಾಸಗಳಿಗೆ ಅಡೆತಡೆಗಳನ್ನು ಸೃಷ್ಟಿಸಿ. ಉದಾಹರಣೆಗೆ ಟಿವಿ ರಿಮೋಟನ್ನ ಬೇರೆ ರೂಮಲ್ಲಿಡೋದು. ಒಳ್ಳೆ ಅಭ್ಯಾಸಗಳಿಗೆ ದಾರಿ ಸುಲಭ ಮಾಡಿ. ಉದಾಹರಣೆಗೆ ಜರ್ನಲ್ ಅನ್ನ ದಿಂಬಿನ ಮೇಲೆ ಇಟ್ಕೊಳ್ಳೋದು. ಮತ್ತು 3ನೇ ನಿಯಮ, ಧೈರ್ಯದ ಕ್ರಿಯೆಯ ನಿಯಮ. ಇದು ನಮ್ಮ ಸಾಮಾನ್ಯ ನಂಬಿಕೆಯನ್ನೇ ಪ್ರಶ್ನಿಸುತ್ತೆ. ಇದರ ತತ್ವ ಸ್ಪಷ್ಟ, ಕ್ರಿಯೆಯು ಸ್ಪಷ್ಟತೆಗಿಂತ ಮೊದಲು ಬರುತ್ತೆ. ಹೆಚ್ಚಿನವರು ಕ್ಲಾರಿಟಿ ಸಿಗ್ಲಿ, ಧೈರ್ಯ ಬರ್ಲಿ ಅಂತ ಕಾಯ್ತಾ ಕೂರ್ತಾರೆ. ಆದ್ರೆ ಮುಂದಕ್ಕೆ ಹೋಗೋಕೆ ಕ್ಲಾರಿಟಿ ಬೇಕೇ ಬೇಕು ಅಂತೇನಿಲ್ಲ. ಅದು ನಾವು ಆಕ್ಷನ್ ತಗೊಂಡ್ಮೇಲೆ ಸಿಗೋ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಇದು ಬಹಳ ಮುಖ್ಯವಾದ ಮಾತು. ಆತ್ಮವಿಶ್ವಾಸ ಅನ್ನೋದು ಆಕ್ಷನ್ ತಗೊಳ್ಳೋಕೆ ಒಂದು ಕಂಡೀಷನ್ ಅಲ್ಲ, ಅದು ಆಕ್ಷನ್ ತಗೊಂಡ ಮೇಲೆ ಸಿಗೋ ಪರಿಣಾಮ. ಅಂದ್ರೆ ಕೆಲ್ಸ ಮಾಡ್ದ್ಮೇಲೆ ಕಾನ್ಫಿಡೆನ್ಸ್ ಬರೋದೇ ಹೊರ್ತು ಕಾನ್ಫಿಡೆನ್ಸ್ ಬಂದ್ಮೇಲೆ ಕೆಲ್ಸ ಮಾಡೋದಲ್ಲ. ಇದು ಒಂದು ರೀತಿ ಸ್ವಿಮ್ಮಿಂಗ್ ಕಲಿಯೋ ಹಾಗೆ, ನೀರಿಗಿಳಿದೇ ಈಜು ಕಲಿಯೋಕ್ ಆಗಲ್ವಲ್ವಾ? ಹಾಗಾದ್ರೆ ಓವರ್ ಥಿಂಕಿಂಗ್ ಬಿಟ್ಟು ಒಂದು ಚಿಕ್ಕ ಹೆಜ್ಜೆ ಇಡೋಣವೇ? ನಾವು ಮಾಡೋಕೆ ಹಿಂಜರಿಯುತ್ತಿರೋ ಅತ್ಯಂತ ಚಿಕ್ಕ ಹೆಜ್ಜೆ ಯಾವುದು ಅಂತ ಗುರ್ತಿಸಿ ತಕ್ಷಣ ಅದನ್ನ ಮಾಡಿ. ಎಲ್ಲವನ್ನೂ ಸರಿ ಮಾಡೋಕೆ ಟ್ರೈ ಮಾಡೋದನ್ನ ನಿಲ್ಲಿಸಿ. ಅದನ್ನ ವಾಸ್ತವವಾಗಿಸಿ. ನಮ್ಮ ಆಕ್ಷನ್ನನ್ನೇ ದಿಕ್ಸೂಚಿಯನ್ನಿ ಬಳಸಿ. ಮಾಡು, ಕಲಿ, ಹೊಂದಿಕೋ, ಬೆಳೆ. ನೆನ್ಪಿಡಿ, ಎಚ್ಚರಿಕೆಗಿಂತ ವೇಗವೇ ಉತ್ತಮ ತರಬೇತುದಾರ. ಸರಿ, ಈ 3 ನಿಯಮಗಳನ್ನ ತಿಳ್ಕೊಂಡಾಯ್ತು. ಈಗ ಅತೀ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಅಂದ್ರೆ ಬರೀ ತಿಳುವಳಿಕೆಯಿಂದ ಆಗುವಿಕೆಯ ಕಡೆಗೆ ಸಾಗೋದು. ಈ ನಿಯಮಗಳನ್ನ ನಮ್ಮ ಜೀವನದ ಒಂದು ಭಾಗವಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಶಾಶ್ವತ ಬದಲಾವಣೆಗೆ ಬರೀ ಜ್ಞಾನ ಸಾಲದು, ಅದಕ್ಕೆ ಸಪೋರ್ಟ್ ಮಾಡೋ ಸಿಸ್ಟಮ್ಗಳು ಬೇಕು. ಅಂದ್ರೆ ದೈನಂದಿನ ಅಭ್ಯಾಸಗಳು. ಇಲ್ಲಾಂದ್ರೆ ಈ ಎಲ್ಲಾ ಅದ್ಭುತ ಐಡಿಯಾಗಳು ಬರೀ ಮಾಹಿತಿಯಾಗಿ ಉಳಿದುಬಿಡುತ್ತೆ. ಅಭ್ಯಾಸದ ಮೂಲಕವೇ ನಮ್ಮ ಆಲೋಚನೆ ನಮ್ಮ ವ್ಯಕ್ತಿತ್ವವಾಗಿ ಬದಲಾಗೋದು. ಈ ಬದಲಾವಣೆಯನ್ನ ಅಳವಡಿಸ್ಕೊಳ್ಳೋಕೆ ಇಲ್ಲಿ 2 ಸರಳ ಮತ್ತು ಶಕ್ತಿಶಾಲಿಯಾದ ದೈನಂದಿನ ಅಭ್ಯಾಸಗಳಿವೆ. 1. ವ್ಯಕ್ತಿತ್ವದ ಸ್ಕ್ರಿಪ್ಟಿಂಗ್. ಪ್ರತಿದಿನ ಬೆಳಗ್ಗೆ ನಾವು ಆಗಬೇಕು ಅಂದ್ಕೊಂಡಿರುವ ನಮ್ಮ ಭವಿಷ್ಯದ ವ್ಯಕ್ತಿತ್ವದ ದೃಷ್ಟಿಕೋನದಿಂದ ಒಂದು ಸಣ್ಣ ಪ್ಯಾರಾಗ್ರಾಫ್ ಬರೆಯೋದು. 2. ಮಾಡುವುದನ್ನು ನಿಲ್ಲಿಸಿ ಪಟ್ಟಿಯನ್ನ ರೆಡಿ ಮಾಡೋದು. ನಮ್ಮ ಹೊಸ ವ್ಯಕ್ತಿತ್ವಕ್ಕೆ ಜಾಗ ಮಾಡಿಕೊಡಲು ಯಾವ ಪಾತ್ರಗಳು, ಅಭ್ಯಾಸಗಳು ಮತ್ತು ಕೆಲಸಗಳನ್ನ ಕೈಬಿಡಬೇಕು ಅಂತ ಗುರ್ತಿಸೋದು. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಮಗೆ ನಾವೇ ಕೇಳ್ಕೊಳ್ಬೇಕಾದ ಒಂದು ಸರಳ ಪ್ರಶ್ನೆ: ಇಂದು ನಾವು ಯಾರು ಆಗಲು ಅಭ್ಯಾಸ ಮಾಡ್ತಿದ್ದೇವೆ? ಆ ಅಭ್ಯಾಸವೇ ನಮ್ಮ ನಾಳೆಯನ್ನ ನಿರ್ಮಿಸುತ್ತೆ, ಅಲ್ವೇ?